ರಾಮೇಶ್ವರಂ ಕೆಫೆನಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಜಾವಿರ್ ಈ ಪ್ರಕರಣದ ಪ್ರಮುಖ ಆರೋಪಿ ಬಾಂಬರ್ ಮುಜಾವಿರ್ ಆತ ರಾಮೇಶ್ವರ ಕೆಫೆನಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದ್ನಲ್ಲ ಮಾರ್ಚ್ 1ನೇ ತಾರೀಕು ಅದರ ರೀಕ್ರಿಯೇಷನ್ ಈಗ ನಡೀತಾ ಇದೆ. ಆತ ಹೇಗೆ ಬಂದ, ಹೇಗೆ ಹೋದ, ಹೇಗೆ ಬಾಂಬ್ ಇಟ್ಟು ಹೋಟೆಲಲ್ಲಿ ಏನು ತಿಂದು ಹೇಗೆ ಎಸ್ಕೇಪ್ ಆದ ಅನ್ನೋದ್ರ ಬಗ್ಗೆ ಈಗ ರೀಕ್ರಿಯೇಷನ್ ನಡೀತಾ ಇದೆ. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣದ ತನಿಖೆ ಇದು. 5 ತಿಂಗಳ ನಂತರ ಬೆಂಗಳೂರಿನಲ್ಲಿ ಸೀನ್ ರೀಕ್ರಿಯೇಟ್ ಮಾಡ್ತಾ ಇದ್ದಾರೆ. ಆರೋಪಿಯಿಂದ ಮುಜಾವಿರ್ನನ್ನ ಕರ್ಕೊಂಡು ಬಂದು ಸ್ಥಳ ಮಹಜರು ಮಾಡ್ತಾ ಇದ್ದಾರೆ ಪೊಲೀಸರು. ಆತ ಹೋಟ್ಲಿಗೆ ಬಂದವನು, ರಾಮೇಶ್ವರ ಕೆಫೆ ಹೋಟೆಲಿಗೆ ಬಂದವನು, ಇಡ್ಲಿ ತಿಂದು ಆನಂತರ ಬಾಂಬ್ ಇಟ್ಟ ಆ ದೃಶ್ಯವನ್ನ ಮರುಸೃಷ್ಟಿ ಮಾಡ್ತಾ ಇದ್ದಾರೆ. 2-3 ಬಾರಿ ಮರುಸೃಷ್ಟಿ ಸೀನ್ ಸಂಗ್ರಹ ಮಾಡಿದ್ದಾರೆ. ಕ್ಯಾಪ್ ಹಾಕೊಂಡು, ಕನ್ನಡಕ ಹಾಕೊಂಡು, ಬ್ಯಾಗ್ ಹಾಕಿಕೊಂಡು ದೃಶ್ಯ ಮರುಸೃಷ್ಟಿಯನ್ನು ಮಾಡ್ತಾ ಇರೋದು. ಅವತ್ತು ಮಾರ್ಚ್ 1ನೇ ತಾರೀಕು ಆತ ಸುಮಾರು 12 ಗಂಟೆ ಸುಮಾರಿಗೆ ಆತ ಬರ್ತಾ ಇರೋದು. ಕ್ಯಾಪ್ ಹಾಕೊಂಡು, ಶೂ ಹಾಕೊಂಡು, ಬ್ಯಾಗ್ ಹಾಕೊಂಡು ಟೈಮ್ ನೋಡ್ತಾ ಆತ ಬರ್ತಾ ಇರುವಂಥ ದೃಶ್ಯ. ಅದಾದ ನಂತರ ಬಂದವನೇ ರಾಮೇಶ್ವರಂ ಕೆಫೆನಲ್ಲಿ ಇಡ್ಲಿ ತಿಂತಾನೆ. ಇಡ್ಲಿ ತಿಂದವನು ಬಾಂಬ್ ಬಿಟ್ಟು, ಕೈ ತೊಳೆಯೋ ಜಾಗದಲ್ಲಿ ಬಾಂಬ್ ಬಿಟ್ಟು ಎಸ್ಕೇಪ್ ಆಗ್ತಾನೆ. ಅದೇ ಘಟನೆ ಏನಾಗಿತ್ತು ಅದನ್ನು ರೀಕ್ರಿಯೇಟ್ ಮಾಡ್ತಾ ಇದ್ದಾರೆ ಆರೋಪಿ ಮುಜಾವಿರ್ನಿಂದ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಹಿರಿಯ ಪ್ರತಿನಿಧಿಗಳಿಬ್ಬರು, ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಸುನಿಲ್ ಧರ್ಮಸ್ಥಳ ಹಾಗೆ ಶ್ರೀಲಕ್ಷ್ಮಿ ಕೂಡ ನೇರ ಸಂಪರ್ಕದಲ್ಲಿ ರಾಮೇಶ್ವರಂ ಕೆಫೆನಿಂದ ಸಂಪರ್ಕದಲ್ಲಿದ್ದಾರೆ. ಈಗ ಮೊದಲು ನಾನು ಶ್ರೀಲಕ್ಷ್ಮಿ ಮಾತಾಡಿಸ್ತೀನಿ. ಶ್ರೀಲಕ್ಷ್ಮಿ, ಸದ್ಯ ಪೊಲೀಸರ ತನಿಖೆ ಹೇಗೆ ನಡೀತಾ ಇದೆ? ರೀಕ್ರಿಯೇಷನ್ ಅಲ್ಲಿ ಹೆಚ್ಚಿನ ಮಾಹಿತಿ ಏನು ಸಿಕ್ಕಿದೆ ಈಗ ಪೊಲೀಸರಿಗೆ? ಏನಿದೆ ಈ ಹೊತ್ತಿನ ವಿವರ? ರಂಜಿತ್, ಇದು 2ನೇ ಬಾರಿ NIA ಅಫಿಷಿಯಲ್ಸ್ ಇಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಅಂದ್ರೆ ಸ್ಥಳ ಮಹಜರಿಗೆ ಬಂದಿರತಕ್ಕಂಥದ್ದು ನೀವು ನೋಡ್ಬೋದು. ಸ್ವಲ್ಪ ಮುಂದೆ ಬಂದು ನೀವು ನೋಡೋದಾದ್ರೆ ಇದರ ಹತ್ರ ಸುಮಾರು 50ಕ್ಕೂ ಹೆಚ್ಚು ಜನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಹಾಗೇನೆ ಸಂಪೂರ್ಣವಾಗಿ ಇನ್ನೂ ಕೂಡ ಸ್ಥಳ ಮಹಜರು ನಡೀತಾನೆ ಇದೆ. NIA ಅಧಿಕಾರಿಗಳು ಆಗಮಿಸಿದ್ದಾರೆ. ಸುಮಾರು ಮಧ್ಯಾಹ್ನ 2 ಗಂಟೆವರೆಗೂ ಇದು ಆಗಬಹುದು ಅಂತ ಹೇಳಲಾಗ್ತಾ ಇದೆ, ಅಥವಾ ಅದಕ್ಕೂ ಸ್ವಲ್ಪ ಜಾಸ್ತಿ ಎಕ್ಸ್ಟೆಂಡ್ ಆದರೂ ಆಗ್ಬೋದು. ಆ ಮುಜಾವಿರ್ ಹುಸೇನನ್ನ ಕರ್ಕೊಂಡ್ಬಂದು ಬೆಳಗ್ಗೆ 6:15ಕ್ಕೆ ಶುರು ಮಾಡಿದ್ದಾರೆ. ರಂಜಿತ್, ಯಾವ ಥರ ಅಂತ ಅಂದರೆ ಆತ ಯಾವ ರೀತಿನಲ್ಲಿ ಅವತ್ತು ನಿಮಗೆ ನೆನಪಿರಬಹುದು, ಒಂದು ಗ್ರೇ ಕಲರ್ ಕಪ್ಪು ಕಲರ್ ಶರ್ಟ್ ಹಾಕ್ಕೊಂಡು, ಸ್ಪೆಕ್ಸ್ ಹಾಕ್ಕೊಂಡು, ಆತ ಕಪ್ಪು ಕಲರ್ದೊಂದು ಬ್ಯಾಗ್ ಹಾಕ್ಕೊಂಡು ಬಂದಿದ್ದ. ಅದೇ ಥರದ ಕಾಸ್ಟ್ಯೂಮಲ್ಲಿ ಆ ಇಡೀ ದೃಶ್ಯವನ್ನ, ಸೀನ್ ಆಫ್ ಕ್ರೈಮನ್ನು ರೀಕ್ರಿಯೇಟ್ ಮಾಡಿದ್ದಾರೆ. ಆತ ಹೇಗೆ ಬರ್ತಾನೆ, ಹೇಗೆ ಒಳಗಡೆ ಹೋಗ್ತಾನೆ, ಹೇಗೆ ಸ್ಟೆಪ್ಸ್ ಹತ್ಕೊಂಡು ಒಳಗಡೆ ಹೋಗ್ತಾನೆ, ಆನಂತರ ಒಳಗಡೆ ಹೋಗಿ ಆತ ಒಂದು ರವೆ ಇಡ್ಲಿ ಆರ್ಡರ್ ಮಾಡ್ತಾನೆ. ಆಮೇಲೆ ಆ ಬ್ಯಾಗನ್ನು, ಆ ಬಾಂಬ್ ಇದ್ದಂಥ ಬ್ಯಾಗನ್ನು ಒಂದು ಕಡೆ ಪ್ಲಾಂಟ್ ಮಾಡ್ತಾನೆ. ಯಾವ ಥರ ಮಾಡಿದ್ನೋ ಅದೇ ಥರ ಮತ್ತೆ 2-3 ಸಾರಿ ಅವನ ಹತ್ರ ಮಾಡಿಸಿ ಅದನ್ನು ವಿಡಿಯೋ ಚಿತ್ರೀಕರಣ ಮಾಡ್ಕೊಳ್ತಾ ಇದ್ದಾರೆ. ಸಣ್ಣ ಡೀಟೇಲ್ಸನ್ನು ಅಂದರೆ ಈವನ್ ಸಣ್ಣ ಫಿಸಿಕಲ್ ಮೂಮೆಂಟನ್ನು ಕೂಡ ರೀಕ್ರಿಯೇಟ್ ಮಾಡಿಸಿ ಅದನ್ನು ವಿಡಿಯೋಗ್ರಾಫ್ ಮಾಡ್ಕೊತಾ ಇದ್ದಾರೆ. ಯಾಕೆ ಹಿಂಗೆ ಮಾಡ್ತಾರೆ ಅಂತಂದರೆ ಚಾರ್ಜ್ ಶೀಟ್ ಸಲ್ಲಿಕೆ, ಇದು UAPA ಆ್ಯಕ್ಟ್ ಅಡಿಯಲ್ಲಿ ಈ ಪ್ರಕರಣ ಬರೋದ್ರಿಂದ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ 180 ಡೇಸ್ ಕಾಲಾವಕಾಶ ಇರುತ್ತೆ, 6 ತಿಂಗಳ ಕಾಲಾವಕಾಶ ಇರುತ್ತೆ. ಅಷ್ಟರ ಒಳಗೆ ಪೊಲೀಸರು ಏನು ಮಾಡ್ತಾರೆ ಅಂತಂದರೆ, ಎಸ್ಪೆಷಲಿ NIA ಯಾವ ರೀತಿಯಲ್ಲಿ ತನಿಖೆ ಮಾಡುತ್ತೆ ಅಂದರೆ ಸಂಪೂರ್ಣವಾದ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಅಲ್ಲಿ ಏನು ಉಳಿಸೋದಿಲ್ಲ. ಹಾಗೆ ಸಂಪೂರ್ಣ ಸಾಕ್ಷ್ಯಗಳನ್ನು, ಅತ್ಯಂತ ಪ್ರಬಲವಾದ ಸಾಕ್ಷ್ಯಗಳನ್ನು ಪರ್ಫೆಕ್ಟಾಗಿ ಕಲೆ ಹಾಕ್ತಾರೆ. ಕಲೆ ಹಾಕಿ ಅನಂತರ ಚಾರ್ಜ್ ಶೀಟ್ ಫೈಲ್ ಮಾಡಿ ನ್ಯಾಯಾಲಯದ ಮುಂದೆ ಸಲ್ಲಿಕೆ ಮಾಡುವಂಥದ್ದು. ನ್ಯಾಯಾಲಯಕ್ಕೆ ಬರೋ ಅಷ್ಟೊತ್ತಿಗೆ ಸಂಪೂರ್ಣ ಆ ಆರೋಪಿಯನ್ನು ಹಿಡಿದು ಆತ ಇಡೀ ಸೀನ್ ಆಫ್ ಕ್ರೈಮನ್ನು ಯಾವ ರೀತಿ ಮಾಡ್ದ, ಅದು ಇಡೀ ಸೀನ್ ಆಫ್ ಕ್ರೈಮನ್ನು ಮರುಸೃಷ್ಟಿ ಮಾಡಿ, ವಿಡಿಯೋಗ್ರಾಫ್ ಮಾಡಿ, ಮತ್ತು ಶ್ರೀಲಕ್ಷ್ಮಿ ಹಾಗೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಸುನಿಲ್ ಧರ್ಮಸ್ಥಳ ಕೂಡ ಇದ್ದಾರೆ. ಸುನಿಲ್, ಇದು ಏನೀಗ ಮಹಜರ್ ನಡೀತಾ ಇದೆ, ಇದು ಮುಂದೆ ಎಷ್ಟು ಅನುಕೂಲ ಆಗುತ್ತೆ? ಅದರ ಜೊತೆಗೆ ಆತ ಬಂದಿದ್ದು, ಹೋಗಿದ್ದು, ಆ ಟೈಮಿಂಗು, ಬಾಂಬ್ ಇಟ್ಟಿದ್ದು, ಬ್ಲಾಸ್ಟ್ ಆಗಿದ್ದು, ಇದೆಲ್ಲವೂ ಕೂಡ ರೀಕ್ರಿಯೇಟ್ ಮಾಡ್ತಾ ಇದ್ದಾರೆ. ಈಗ ಪೊಲೀಸರು ಆತನನ್ನು ವಿಚಾರಣೆ ಮಾಡ್ತಿರುವಾಗ ಏನೇನು ಮಾಹಿತಿ ಕಲೆ ಹಾಕಿದ್ದಾರೆ? ಸದ್ಯ ಎಕ್ಸಾಕ್ಟ್ ಆಗಿ ಆ ದಿನ ಏನಾಗಿತ್ತು ಅನ್ನೋದೆಲ್ಲ ಹೆಚ್ಚಿನ ವಿವರ ಏನಿದೆ ಇವಾಗ?
ಎಸ್ ರಂಜಿತ್, ತನಿಖೆಯ ಭಾಗವಾಗಿ ಈ ಒಂದು ಪ್ರಕ್ರಿಯೆಗೆ ಪಾಯಿಂಟಿಂಗ್ ಔಟ್ ಮಹಜರ್ ಅಂತ ಕರೀತಾರೆ, ಅಂದರೆ ಕಾನೂನು ಪ್ರಕ್ರಿಯೆಯಲ್ಲಿ. ಸೊ ಇದರ ಇಂಪಾರ್ಟೆನ್ಸ್ ಏನು ಅಂತ ಹೇಳಿದರೆ, ಈಗಾಗಲೇ NIA ಅಧಿಕಾರಿಗಳು ಈ ಒಂದು ಘಟನೆ ನಡೆದ ದಿನದ CCTV ಫೂಟೇಜ್ನ ಅವರು ಆಲ್ರೆಡಿ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅಂದರೆ ಆತ ಬಂದಿದ್ದು ಹೋಗಿದ್ದೆಲ್ಲವೂ ಕೂಡ CCTVಯಲ್ಲಿ ರೆಕಾರ್ಡ್ ಆಗಿದೆ. ಇವತ್ತು ಅದೇ ಒಂದು ದಾರಿಯಲ್ಲಿ, ಅಂದರೆ ಆತ ಎಲ್ಲಿ ಇಳ್ಕೊಂಡಿದ್ದ, ಅದಾದ ನಂತರ ಯಾವ ದಾರಿಯಲ್ಲಿ ಆತ ಕೆಫೆ ಒಳಗಡೆ ಬಂದಿದ್ದಾನೆ ಅನ್ನುವಂಥದ್ದು, ಮತ್ತು ಕೆಫೆ ಒಳಗಡೆ ಆತ ಓಡಾಡಿದಂತಹ ಜಾಗದಲ್ಲಿ, ಈ ಹಿಂದೆ ಸಂಚರಿಸಿದಂತಹ ಜಾಗದಲ್ಲಿ ಮತ್ತೆ ಆತನನ್ನು ಕರ್ಕೊಂಡು ಹೋಗಿದ್ದಾರೆ. ಜೊತೆಗೆ ಆತ ಬಾಂಬ್ ಇಟ್ಟಿದ್ದಂತಹ ಜಾಗ, ಮತ್ತೆ ವಾಪಸ್ ಬಂದಿದ್ದು, ಅದಾದ ನಂತರ ಆತ ರಿಟರ್ನ್ ಹೋಗಿದ್ದು. ಸೊ ಎಂಟೈರ್ ಸೀನ್ ಅವತ್ತು ಏನಾಗಿತ್ತು ಅದೇ ದಾರಿಯಲ್ಲಿ ಇವತ್ತು ಆತನನ್ನು ಕರ್ಕೊಂಡು ಹೋಗಿದ್ದಾರೆ. ಸೊ ಇಲ್ಲಿ ನಾವು ಗಮನಿಸಬೇಕಾದ ವಿಚಾರ ಅಂತ ಹೇಳಿದರೆ, ಒಂದು ಕಡೆ ಅವತ್ತು ಕೃತ್ಯ ನಡೆದ ದಿನದಂತಹ CCTV ಫೂಟೇಜ್ ಇದೆ, ಅಂದರೆ ಅದರಲ್ಲಿ ಆತ ಓಡಾಡಿದ್ದು, ನಡ್ಕೊಂಡು ಬಂದಿದ್ದು, ಬಾಂಬ್ ಇಟ್ಟಿದ್ದು ಇದೆಲ್ಲವೂ ಕೂಡ ಇದೆ. ಇದೀಗ ಪೊಲೀಸ್ ಕಸ್ಟಡಿಯಲ್ಲಿ ಸಂಬಂಧಪಟ್ಟಂತಹ ಅಧಿಕಾರಿಗಳ ಸಮ್ಮುಖದಲ್ಲಿ ಮತ್ತೆ ಆತ ಅದೇ ದಾರಿಯಲ್ಲಿ ಓಡಾಡಿರುವಂಥದ್ದು. ಸೊ ಅವತ್ತು ಕೃತ್ಯ ನಡೆಸೋದಕ್ಕೆ ಸ್ಪಾಟಿಗೆ ಬಂದಿದ್ದಂತಹ ವ್ಯಕ್ತಿ ಈತನೇ ಅನ್ನುವಂಥದ್ದು, ಮತ್ತು ಆತ ಅವತ್ತಿನ CCTV ಫೂಟೇಜ್ಗೆ ಮತ್ತು ಇವತ್ತು ಪೊಲೀಸರ ಕಸ್ಟಡಿಯಲ್ಲಿ ಇರುವಂಥ ಟೈಮ್ನಲ್ಲಿ ಓಡಾಡಿರುವಂತಹ ಸಂದರ್ಭದಲ್ಲಿ ಇರುವಂಥ ಫೂಟೇಜ್ ಇದೆರಡೂ ಕೂಡ ಒಂದೇ ಅನ್ನುವಂಥದ್ದನ್ನು ಕೂಡ FSL ಕಡೆಯಿಂದ ಮ್ಯಾಚ್ ಮಾಡಿಸ್ಕೊಂಡು ಆ ಒಂದು ರಿಪೋರ್ಟ್ನು ಕೂಡ ನಾಳೆ ದಿನ ಕೋರ್ಟಿಗೆ ಸಲ್ಲಿಕೆ ಮಾಡ್ತಾರೆ. ಸೊ ಇದು ತನಿಖೆಯ ಭಾಗವಾಗಿ ಮುಸಾವಿರ್ ಹುಸೇನ್ ಶಾಜೀಬ್ನೇ ಈ ಒಂದು ಸ್ಥಳಕ್ಕೆ ಬಂದು ಕೃತ್ಯವನ್ನು ಎಸಗಿದ್ದಾನೆ ಅನ್ನುವಂಥದ್ದನ್ನು ಪ್ರೂವ್ ಮಾಡೋದಕ್ಕೆ ಸಹಕಾರಿಯಾಗುತ್ತೆ. ರಂಜಿತ್. ಓಕೆ, ಥ್ಯಾಂಕ್ ಯು ಸುನಿಲ್, ನಿಮ್ಮೆಲ್ಲ ಮಾಹಿತಿಗಾಗಿ. ಶ್ರೀಲಕ್ಷ್ಮಿ, ನಿಮಗೂ ಕೂಡ ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಧರಾಗಿದ್ದಾರೆ. ಪರಪ್ಪನಗ್ರಹಾರ ಜೈಲಿನಲ್ಲಿದ್ದಾರೆ. 1.5 ತಿಂಗಳಾಗಿದೆ. ಗಂಡನ ಬಿಡುಗಡೆಗಾಗಿ ವಿಜಯಲಕ್ಷ್ಮಿ ಟೆಂಪಲ್ ರನ್ ಮುಂದುವರಿಸಿದ್ದಾರೆ. ನಿನ್ನೆ ಅಮಾವಾಸ್ಯೆ ಪ್ರಯುಕ್ತ ಬನಶಂಕರಿ ದೇವಸ್ಥಾನಕ್ಕೆ ವಿಜಯಲಕ್ಷ್ಮಿ ಪೂಜೆ ಮಾಡಿದ್ರು. ಬನಶಂಕರಿ ದೇವಸ್ಥಾನಕ್ಕೆ ಹೋಗಿ ಬನಶಂಕರಿ ಅಮ್ಮನಿಗೆ ವಿಶೇಷ ಪೂಜೆಯನ್ನು ಮಾಡಿಸಿದ್ರು ವಿಜಯಲಕ್ಷ್ಮಿ. ಹಿಂದೆ ಕೊಲ್ಲೂರು ಮತ್ತು ಬಂಡಿ ಮಕ್ಕಳಮ್ಮ ದೇವರಿಗೂ ಕೂಡ ಪೂಜೆಯನ್ನು ಮಾಡಿದ್ರು ವಿಜಯಲಕ್ಷ್ಮಿ. ಒಟ್ಟಾರೆ ಕಾನೂನಿನ ಕಟ್ಟಳೆಗಳು ಬಿಗಿಯಾಗ್ತಾ ಇದೆ ದರ್ಶನ್ಗೆ. ಎವಿಡೆನ್ಸ್ಗಳು ಸ್ಟ್ರಾಂಗ್ ಇದ್ದಾವೆ. ಹೀಗಾಗಿ ದರ್ಶನನ್ನು ಹೊರಗಡೆ ಕರ್ಕೊಂಡು ಬರೋದು ಬಹಳ ಕಷ್ಟ ಆಗ್ತಾ ಇದೆ. ದೇವರ ಮೊರೆ ಹೋಗ್ತಾ ಇದ್ದಾರೆ ಈ ಕಾರಣದಿಂದ ವಿಜಯಲಕ್ಷ್ಮಿ. ಹೇಗಾದರೂ ಮಾಡಿ ತನ್ನ ಗಂಡನನ್ನು, ತನ್ನ ಪತಿಯನ್ನು ಹೊರಗಡೆ ಕರ್ಕೊಂಡು ಬರಲೇಬೇಕು ಅಂಥೇಳಿ ಟೊಂಕ ಕಟ್ಟಿ ನಿಂತಿರುವ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೊಲ್ಲೂರು ದೇವಸ್ಥಾನಕ್ಕೆ ಹೋದರು. ಕೊಲ್ಲೂರು ಮುಖಾಂಬಿಕೆಯ ಸನ್ನಿಧಾನಕ್ಕೆ ಹೋಗಿ ಚಂಡಿಕಾ ಹೋಮ ಮಾಡಿದರು. ಅದಾದ ನಂತರ ಈಗ ಅಮಾವಾಸ್ಯೆ ನಿನ್ನೆ ಇದ್ದುದರಿಂದಾಗಿ ಬನಶಂಕರಿ ಅಮ್ಮನಿಗೂ ಕೂಡ ಪೂಜೆ ಮಾಡಿದ್ದಾರೆ. ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೂ ಹೋಗಿ ಗಂಡನ ಬಿಡುಗಡೆಗಾಗಿ ವಿಶೇಷ ಪೂಜೆಯನ್ನು ಮಾಡಿದ್ದಾರೆ ವಿಜಯಲಕ್ಷ್ಮಿ. ಒಟ್ಟಾರೆ ದರ್ಶನನ್ನು ಹೇಗಾದರೂ ಮಾಡಿ ಈ ಪ್ರಕರಣದಿಂದ ಹೊರಗಡೆ ಕರ್ಕೊಂಡು ಬರಬೇಕು ಅನ್ನೋದು ವಿಜಯಲಕ್ಷ್ಮಿ ಅವರ ಬಯಕೆ. ಆ ಕಾರಣದಿಂದ ದೇವರ ಮೊರೆ ಹೋಗಿದ್ದಾರೆ. ಜೈಲು ವಾಸದಲ್ಲಿರುವ ದರ್ಶನ್ನ ಹೆಚ್ಚು ಕಮ್ಮಿ ಅಂತ ಹೇಳಿದರೆ 1.5 ತಿಂಗಳಾಗಿದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ. ದರ್ಶನ್ಗೆ ಕಷ್ಟ ಆಗ್ತಾ ಇದೆ. ದರ್ಶನ್ ಒದ್ದಾಡ್ತಾ ಇದ್ದಾರೆ, ವಿಲ ಅಂಥೇಳಿ ಒದ್ದಾಡ್ತಾ ಇದ್ದಾರೆ ಹೊರಗಡೆ ಬರಬೇಕು ಅಂಥೇಳಿ. ಹೀಗಾಗಿ ದರ್ಶನ್ ಧರ್ಮಪತ್ನಿ ವಿಜಯಲಕ್ಷ್ಮಿ ಹೊರಗಡೆ ಕರ್ಕೊಂಡು ಬರೋದಕ್ಕೆ ಶತ ಪ್ರಯತ್ನ ಮಾಡ್ತಾ ಇದ್ದಾರೆ. ಏನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಧ್ರುವ ಈಗ ಸಂಪರ್ಕದಲ್ಲಿದ್ದಾರೆ. ಧ್ರುವ, ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಹೊರಗಡೆ ಕರ್ಕೊಂಡು ಬರಬೇಕು ಅಂತ ಹೇಳಿ